ಹಲೋ ಮಕ್ಳಿ, ಟಾಪ್ 5 ಗವರ್ಮೆಂಟ್ ಕಾಲೇಜಿನ ಕಟ್ ಆಫ್ ಏನಾಗ್ಬೋದು ಕ್ಯಾಟಗರಿ ವೈಸ್ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಳಿ 2025 ಮತ್ತೆ 2026 ಎರಡನ್ನೂ ಅಂದ್ರೆ 2025 ಕಂಪೇರ್ ಮಾಡಿದ್ರೆ 6ಗೆ ಏನಾಗ್ಬೋದು, 2026 ಅಲ್ಲಿ ಹೇಗೆ ಬರ್ಬೋದು ನಿಮ್ಮ ಕಟ್ ಆಫ್ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ನಾನು ಹೇಳ್ತಾ ಇರುವಂಥದ್ದು. ಮಕ್ಳಿ 2025 ಥರನೇ ಇದನ್ನು ಕೂಡ ಇರುತ್ತೆ, ಜಾಸ್ತಿ ಏನು ವೇರಿ ಆಗಲ್ಲ. ಅಫ್ಕೋರ್ಸ್ ಸ್ವಲ್ಪ ವೇರಿ ಆಗುತ್ತೆ, ಬಟ್ ತೀರಾನೇ ವೇರಿ ಆಗಲ್ಲ. ಲೈಕ್ 2024ಗೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ವೇರಿ ಆಗಲ್ಲ. ದೆನ್ ಇನ್ನೊಂದು ಫ್ಯಾಕ್ಟ್ ಮಕ್ಳೇ, ಸೊ ಈ ಸರಿ ಎಕ್ಸ್ಟ್ರಾ ನಿಮಗೆ ಮೆಡಿಕಲ್ ಸೀಟ್ಸ್ ಆ್ಯಡ್ ಮಾಡ್ತಿರೋದ್ರಿಂದ ಒಂದು ಬೆನಿಫಿಟ್ ಇದೆ. ಸೊ ದೆನ್ ಅಗೇನ್ ವೆನ್ ಕಂಪೇರ್ ಟು 2025 ಈ ಸರಿ ಸ್ವಲ್ಪ ಬಯಾಲಜಿ ಪೇಪರು ಈಸಿ ಇತ್ತು. ಫಿಸಿಕ್ಸ್ ಸೇಮ್ ಲೆವೆಲ್ ಆಫ್ ಏನು ಡಿಫಿಕಲ್ಟಿ ಲೆವೆಲ್ ಇತ್ತು ಈ ಸರಿನು. ಸೊ ಇದೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ ದೆನ್ ಮಕ್ಳೇ ಈ ಸರಿ ಇದೆಲ್ಲ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತುಂಬ ಜಾಸ್ತಿ ಇದೆ. ಓಕೆ, ಸೊ ಬೇಸ್ಡ್ ಆನ್ ಆಲ್ ದೀಸ್ criteria we are going to predict what may be the rank ಅಂತ. ಸೊ ಮಾರ್ಕ್ಸ್ ಏನಾಗ್ಬೋದು ಈ ಸರಿ, ನಿಮ್ಮ ಸೇಫ್ ಸ್ಕೋರ್ ಏನಿರ್ಬೋದು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಬರೋಣ. ಮಕ್ಳೇ ಇಲ್ಲಿ ನೀವು ನೋಡ್ತಿರ್ಬೋದು ಲಾಸ್ಟ್ ಇಯರ್ದು ಇದು ಇರುವಂಥದ್ದು ನಮ್ಮ ಡೇಟಾ. ಓಕೆ, ಸೊ ನಮ್ಮ KI ಇರುವಂಥ ಲಾಸ್ಟ್ ಇಯರ್ದು ಡೇಟಾ ಏನಿತ್ತು ಅಂತ ಅಂದ್ರೆ ಈಗ ನೋಡಿ. ಸೊ BMCRI ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಿಂದು ಸೊ ಜನರಲ್ ಕ್ಯಾಟಗರಿ ಏನಾಗಿತ್ತು ಅಂದ್ರೆ 1299 ಇತ್ತು. ಓಕೆನಾ, ದೆನ್ 2A, ದೆನ್ 2B, 3A, 3B ಕ್ಯಾಟಗರಿ 1, ದೆನ್ SC, ದೆನ್ ST ನೋಡಿ ಅಲ್ಲಿ 50,000 ತನಕನೂ ಕೂಡ ಹೋಗಿದೆ. ದೆನ್ ಇಲ್ಲೂ ಕೂಡ ಅಷ್ಟೇ ಮಕ್ಳೇ, ಸೊ ಇದು ಫಸ್ಟ್ ರೌಂಡಿಗೆ ಆಗಿರುತ್ತೆ. ದೆನ್ ಅದಾದ್ಮೇಲೆ ಮತ್ತೆ ರೌಂಡ್ 1, ರೌಂಡ್ 2 ಮಾಪಪ್ ರೌಂಡಿಗೆಲ್ಲ ಹೋದಂಗೆನೆ ಏನಾಗುತ್ತೆ ಅಂದ್ರೆ 3000 ಇದ್ರೂ ಕೂಡ ಅಲ್ಲಿ ನಿಮಗೆ ಸಿಗುತ್ತೆ ರ್ಯಾಂಕಿಂಗ್. ಓಕೆನಾ, ಸೊ ದೆನ್ MMCRI ಅಲ್ಲಿ 9328, ದೆನ್ ಕಿಮ್ಸ್ ಅಲ್ಲಿ 13,298, ದೆನ್ ಮಂಡ್ಯ ಮಿಮ್ಸ್ ಅಲ್ಲಿ 21,661, ದೆನ್ ಅದಾದ್ಮೇಲೆ MS ರಾಮಯ್ಯ ಕಾಲೇಜಲ್ಲಿ ಸೊ 13,397 ಜನರಲ್ ಕ್ಯಾಟಗರಿಗೆ ಇರುವಂಥದ್ದು. ದೆನ್ ಅದೇ ರೀತಿ 2A, 2B, 3A ಇಲ್ಲಿ ನೋಡ್ತಿರ್ಬೋದು ನಿಮಗೆ ಬೇರೆ ಬೇರೆ ಏನು ಬಂದಿದೆ, ಡಿಫ್ರೆಂಟ್ ಕಡಿಮೆ ಏನು ನಿಮಗೆ ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಅಲ್ಲಿ ಸಿಗತ್ತೆ. ಓಕೆನಾ, ಸೊ ನೋಡಿ ಲಾಸ್ಟ್ ಎಸ್ಟಿಗೆ ಸೊ ಇಲ್ಲಿ ಯಾವುದು MS ರಾಮಯ್ಯ ಕಾಲೇಜಿಗೆ ಎಷ್ಟಿದೆ, 1,80,000 ಇದೆ. ಓಕೆನಾ, ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ಯಾಟಗರಿ ಮಕ್ಳು. ಸೊ ಕ್ಯಾಟಗರಿ ಯಾವ ರೀತಿ ಇದೆ ಆ ರೀತಿ ರ್ಯಾಂಕ್ ಕಡಿಮೆ ಇದ್ರೂ ಕೂಡ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಕಡಿಮೆ ಇನ್ ದ ಸೆನ್ಸ್ ಅಂದ್ರೆ ಇದಕ್ಕೆ ಬೇಸ್ಡ್ ಆನ್ ದಿಸ್ ಇದು ಕಡಿಮೆ ಇದೆ ಅಂತ ಹೇಳ್ತಾ ಇರೋದು. ಸೊ ಅಂದ್ರೆ ಜಾಸ್ತಿ ರ್ಯಾಂಕಿಂಗ್ ಇದ್ರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ಸೊ ನೀವು ಸೇಫ್ ಏನಂತ ಅನ್ಕೋಬಹುದು ಜನರಲ್ ಕ್ಯಾಟಗರಿಯವರು. ಸೊ ಟಾಪ್ 10 ಗವರ್ಮೆಂಟ್ ಕಾಲೇಜಸ್ ಅಥವಾ ಸೆಮಿ ಗವರ್ಮೆಂಟ್ ಅಂತ ಅನ್ಕೊಂಡಿದ್ದೀರಾ ಅಂತ ಅಂದ್ರೆ ನೀವು ಅರೌಂಡ್ 510 ಅಬೋವ್ ಇದೆ ಮಾರ್ಕ್ಸ್ ಅಂತ ಅಂದ್ರೆ ಮಕ್ಳೇ ಹೇಳ್ತಾ ಇದೀನಿ, 510 ಅಬೋವ್ ಮಾರ್ಕ್ಸ್ ಇತ್ತು ಅಂತ ಅಂದ್ರೆ ಓಕೆ ಸಿಗುತ್ತೆ ಅಂತ ಹೇಳಿ ಹೋಪ್ಸ್ ಇಟ್ಕೋಬಹುದಾಗಿರುತ್ತೆ. ಗೊತ್ತಾಯ್ತು, ಅದನ್ನು ಕೂಡ ಯಾವುದು ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಫ್ರೀಯಾಗಿ 510 ಅಬೌವ್ ಇತ್ತು ಅಂತಂದ್ರೆ ಗೌರ್ಮೆಂಟ್ ಅಥವಾ ಸೆಮಿ ಗೌರ್ಮೆಂಟ್ ಅಂದ್ರೂ ಕೂಡ ಇಲ್ಲಿ ಸ್ವಲ್ಪ ಫೀಸ್ ಜಾಸ್ತಿ ಆಗುತ್ತೆ. ಬಟ್ ದೇರ್ ಇಸ್ ಅ ಹೋಪ್, ನೀವು ಸಿಗುತ್ತೆ ಏನು ಸೀಟ್ ಅಂತ ಹೇಳಿ ಹೋಪ್ಸ್ ಇಟ್ಕೋಬಹುದಾಗಿರುತ್ತೆ. ಅಥವಾ ಅದಕ್ಕಿಂತ ಕಡಿಮೆ ಬಂತು ಅಂತ ಅಂದ್ರೆ ನಾನು ಹೇಳ್ತಿರೋದು ಬರೀ ಜನರಲ್ ಮೆರಿಟ್ ಅವರಿಗೆ. ಓಕೆನಾ, ಸೊ ಅದಕ್ಕಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಸಿಗುತ್ತೆ, ಬಟ್ ಬೇರೆ ಕ್ಯಾಟಗರಿ ಅವರಿಗೆ ಸಿಗುತ್ತೆ. ಅರ್ಥ ಆಯ್ತು? ಸೊ ದಟ್ ಈಸ್ ಅ ಥಿಂಗ್. ದೆನ್ ಇಲ್ಲಿ ನೋಡಿ ಮಕ್ಳೇ, ಸೊ ಇಲ್ಲಿ ಏನಂತಂದ್ರೆ ನಾನು ಇವಾಗ 2026ಗೆ ಏನಾಗುತ್ತೆ ಅಂತ ಹೇಳಿ ಹೇಳ್ತಾ ಇರೋದು. ಸೊ ಫಸ್ಟ್ ಥಿಂಗ್ ಇಲ್ಲಿ ನೋಡಿ, ಬೆಂಗಳೂರು ಮೆಡಿಕಲ್ ಕಾಲೇಜಸ್ ಅಲ್ಲಿ ಸೊ ಜನರಲ್ ಮೆರಿಟ್ 1100 to 1400 ಇದು ಸ್ಟಾರ್ಟಿಂಗಿಗೆ. ಅದಾದ್ಮೇಲೆ ಮತ್ತೆ ಮಕ್ಳೇ ಮಾಪಪ್ ರೌಂಡ್ ಅಂತ ಹೇಳಿ ಮತ್ತೆ ಇರುತ್ತೆ, ರೌಂಡ್ 2 ಇರುತ್ತೆ. ಸೊ ಅವಾಗೆಲ್ಲ ಏನಾಗುತ್ತೆ ಅಂತಂದ್ರೆ ಇದಕ್ಕಿಂತ ಕಡಿಮೆ ಅಂದ್ರೆ ಒಂದು 3000 ಏನು ರ್ಯಾಂಕಿಂಗ್ ಬಂದ್ರೂ ಕೂಡ ಆಲ್ ಇಂಡಿಯಾ ರ್ಯಾಂಕ್ 3000 ಬಂದ್ರೂ ಕೂಡ ಏನಾಗುತ್ತೆ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ, ಸೊ ಇಲ್ಲಿ ಸೀಟು ಸಿಗುವಂಥ ಚಾನ್ಸಸ್ ಇರುತ್ತೆ. ದೆನ್ ಇಲ್ಲಿನೂ ಕೂಡ ಅಷ್ಟೇ ಮಕ್ಕಳೇ, ಸೊ ಇದು ಸ್ಟಾರ್ಟಿಂಗಿಗೆ 670, 685. ಸೊ ಇಲ್ಲಿ ತನಕನೇ 650, 630 ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು, ಅರೌಂಡ್ 630 ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಮಕ್ಕಳೇ ನೀವೇನು ಮಾಡ್ತೀರಾ ಅಂತಂದರೆ ಸ್ವಲ್ಪ ಏನು ಮಾಡ್ಕೊಳ್ಳಿ, ಇದು ಫಸ್ಟಿಗೆ ಇರುವಂಥದ್ದು. ಸೊ ಎಷ್ಟು ಓಪನ್ ಆದಾಗ ಎಷ್ಟಿರುತ್ತೆ ಅಂತ, ದೆನ್ ಅದಾದಮೇಲೆ ರೌಂಡ್ 1, ರೌಂಡ್ 2 ಅದಾದಮೇಲೆ ಮಾಪಪ್ ರೌಂಡಿಗೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ಓಕೆನಾ, ಸೊ ಇದಕ್ಕಿಂತ ಒಂದು 20 to 30 ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ಸಿಗ್ಬೋದು ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಮಕ್ಕಳೇ. ಓಕೆನಾ, ದೆನ್ OBC ಅದರಲ್ಲಿ 2A, 2B, 3A, 3B ಇದ್ರದ್ದು ರೇಂಜ್ ಹೇಳಬೇಕು ಎಷ್ಟು ಅಂತಂದರೆ 645 to 665 ಅಂತ ನಾವು ಹೇಳ್ತೀವಿ. ಓಕೆನಾ, ದಟ್ ವಿಲ್ ಬಿ 3200 to 6000. ಓಕೆ, ದೆನ್ ಅದಾದಮೇಲೆ SC ST 32,000 to
52,000 ದಟ್ ವಿಲ್ ಬಿ 560 to 600 ಅಂತ ಹೇಳ್ಬೋದು. ಓಕೆನಾ ಮಕ್ಕಳೇ? ದೆನ್ ಅದೇ ರೀತಿ MMCRI ಜನರಲ್ ಕ್ಯಾಟಗರಿ 8,500 to 10,000. ದೆನ್ ಇಲ್ಲಿ ನೋಡಿ 635 to 650. ಓಕೆ, ದೆನ್ ಅದೇ ಬರ್ತಾ ನೆಕ್ಸ್ಟ್ ಮಾಪಪ್ ರೌಂಡಿಗೆ ಹೋಗೋಷ್ಟೊತ್ತಿಗೆ 610ಗೂ ಕೂಡ ಹೋಗುತ್ತೆ ಅಲ್ಲಿ. ಫೈನ್. ದೆನ್ 9,000 to 12,000. ದೆನ್ ಇಲ್ಲಿ 625 to 640 ಯಾವುದು OBC. ದೆನ್ SC/ST ಏನಾಗ್ಬೋದು, ಇದು ಜನರಲ್ ಆಗಿ ಹೇಳ್ತಿರುವಂಥದ್ದು ಮಕ್ಕಳೇ, ಕ್ಯಾಟಗರಿ ನಾನು ಹೇಳ್ತಾ ಇರೋದು. ಸೊ 48,000 to 58,000, 540 to 575 ಸ್ಕೋರ್. ಓಕೆನಾ? ದೆನ್ ಅದೇ ರೀತಿ ಇಲ್ಲಿ ನೋಡಿ ಕಿಮ್ಸ್ ಹುಬ್ಳಿ. ಸೊ ಇಲ್ಲಿ ಏನಾಗುತ್ತೆ, ಜನರಲ್ ಮೆರಿಟ್ 12,500 to 14,500 ಆಲ್ ಇಂಡಿಯಾ ರ್ಯಾಂಕ್ ಹೇಳ್ತಾ ಇರೋದು. 620 to 635 ಮಕ್ಕಳೇ. ದೆನ್ ಅದೇ ರೀತಿ OBC 14,000 to 18,000, 610 to 628. ದೆನ್ SC/ST 65,000 to 75,000, 515 to 545. ದೆನ್ ಅದೇ ರೀತಿ ಮಿಮ್ಸ್ ಮಂಡ್ಯದಲ್ಲಿ ಏನಾಗುತ್ತೆ ಅಂದರೆ 600 to 615 ಮಕ್ಕಳು. ಗಾಟ್ ದಿಸ್. ದೆನ್ 590 to 608. ದೆನ್ 465 to 495 ಇಲ್ಲಿ SC/STಗೆ ಇರುವಂಥದ್ದು. ಓಕೆ, ದೆನ್ ಲಾಸ್ಟ್ ಒನ್ ಯಾವುದು ಅಂದರೆ MS ರಾಮಯ್ಯ ಕಾಲೇಜು. ಸೊ ಇಲ್ಲಿ ಮಕ್ಕಳು ಏನಂದರೆ 12,800 to 14,500. ದೆನ್ ಇಲ್ಲಿ 620 to 635. ಓಕೆನಾ? ಸೊ ಇದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಮತ್ತು ಸ್ಕೋರ್ ಕಂಪೇರ್ ಮಾಡಿಕೊಂಡು ಇಷ್ಟು ಇದ್ರೆ ಸಿಗುತ್ತೆ ಅಂತ. ಇದು ಟಾಪ್ 5 ಅಷ್ಟೇ ಹೇಳಿರೋದು. ಇನ್ನು ಸುಮಾರು ಕಾಲೇಜಸ್ ಇದೆ, 12 ಇರೋವಂಥದ್ದು ಟೋಟಲ್ ಆಗಿ ಪ್ಯೂರ್ ಗೌರ್ಮೆಂಟ್ ಇರೋವಂಥದ್ದು. ಓಕೆನಾ? ಸೊ 12 ಕಾಲೇಜಸ್ ಇದೆ. ಸೊ ನೆಕ್ಸ್ಟ್ ಮತ್ತೆ ಆ ಕಾಲೇಜಸ್ಸಿಂದನೂ ಕೂಡ ಬೇಕು ವಿಡಿಯೋ ಅಂತಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಮಕ್ಕಳೇ. ದೆನ್ ಬೇರೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಲ್ ಕಮ್ ಅಪ್ ವಿತ್ ದಟ್ ವಿಡಿಯೋ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬಾಯ್.